ವಿದ್ಯಾಕಾಶಿ ಧಾರವಾಡದಲ್ಲಿ ನೇಮಕಾತಿ ಕಿಚ್ಚು. ನೇಮಕಾತಿಗೆ ಆಗ್ರಹಿಸಿ ವಿದ್ಯಾರ್ಥಿಗಳ ಪ್ರೊಟೆಸ್ಟ್. ಬ್ಯಾರಿಗೇಟ್ ತಳ್ಳಿ ಭಿತ್ತಿಪತ್ರಗಳಿಗೆ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ವಿದ್ಯಾಕಾಶಿ ಧಾರವಾಡದಲ್ಲಿ ನೇಮಕಾತಿ ಕಿಚ್ಚು. ನೇಮಕಾತಿಗೆ ಆಗ್ರಹಿಸಿ ವಿದ್ಯಾರ್ಥಿಗಳ ಪ್ರೊಟೆಸ್ಟ್. ಬ್ಯಾರಿಗೇಟ್ ಅನ್ನು ತಳ್ಳಿ ಭಿತ್ತಿಪತ್ರಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ನಾಯಕ ಪ್ರತಿಗೆ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನು ಹೊರಹಾಕಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆಯನ್ನ ನಿಯಂತ್ರಿಸಲಿಕ್ಕೆ ಪೊಲೀಸರು ಹೈರಾಣಾಗಿರುವಂತಹ ಘಟನೆ. ಪ್ರತಿಭಟನೆ ನಿಯಂತ್ರಿಸುವಾಗ ಪೊಲೀಸರಿಗೂ ಗಾಯ. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬಿಜೆಪಿ ನಾಯಕರ ಸಾಥ್. ಪ್ರತಿಭಟನೆಯಲ್ಲಿ ಆರ್ ಅಶೋಕ್ ಚಲವಾದಿ ಭಾಗಿಯಾಗಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆ ಸಾಕಷ್ಟು ಹೇರತೀರದ್ದಾಗ್ಬಿಟ್ಟಿತ್ತು. ಯಾಕಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ? ಸುಮ್ಮನೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವ್ರಿಗೆ ಏನಾಗಿದೆ? ತಲೆ ಸರಿ ಇದೆಯಲ್ಲ, ಅವರಿಗೆ ನೇಮಕಾತಿ ಬೇಕಾಗಿದೆ. ಅಂದರೆ ಒಂದು ಸರ್ಕಾರಿ ಒಂದು ಕಾಲೇಜಿನಲ್ಲಿ ಯಾವುದೋ ಒಂದು ಲೆಕ್ಚರ್ ಆಗಬೇಕು ಅಂತಂದರೆ ಎಕ್ಸಾಮ್ ಬರೀಬೇಕಲ್ಲ, ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇಲ್ಲ. ಎಕ್ಸಾಮ್ ಕಂಡಕ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ವಿದ್ಯಾಕಾಶಿ ಧಾರವಾಡದಲ್ಲಿ ನಡೆದಿರುವಂತಹ ಪ್ರತಿಭಟನೆ ಇದು. ಎಲ್ಲಿ ನೇಮಕಾತಿ ಎಲ್ಲಿ ಕೊಡ್ತಾ ಇದ್ದೀರಾ ಅಂತ ಹೇಳಿ ಪ್ರತಿಭಟನೆಯನ್ನು ಹೊರಹಾಕ್ತಾ ಇದ್ದಾರೆ. ಅಂದರೆ ಸರ್ಕಾರದವರೇ ಏನು ಗೊತ್ತಾ, ವಿದ್ಯಾರ್ಥಿಗಳ ಪವರನ್ನು ಯಾರೂ ಕೂಡ ನಿಯಂತ್ರಿಸ್ಲಿಕ್ಕೆ ಆಗೋದಿಲ್ಲ. ವಿದ್ಯಾರ್ಥಿಗಳನ್ನು ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಇದೆಯಲ್ಲ, ಅದು ಯಾರಿಗೂ ಬರೋದಿಲ್ಲ. ವಿದ್ಯಾರ್ಥಿಗಳಿಗೆ ಯಾವಾಗ ಮನಸ್ಸು ಮಾಡೋರೇನಾದ್ರು ಬೀದಿಗಿಳಿದ್ರು ಅಂತಂದ್ರೆ ಬಾಂಗ್ಲಾದೇಶದಲ್ಲಿ ಏನಾಯ್ತು ಅನ್ನೋದನ್ನ ಮತ್ತೆ ಮತ್ತೆ ಹೇಳಬೇಕು ಅಂತಿಲ್ಲ ಕಾಂಗ್ರೆಸ್ ಗೌರ್ಮೆಂಟ್ಗೆ. ಯಾವ ಒಂದು ಕಾರಣಕ್ಕೆ ಬಾಂಗ್ಲಾದೇಶ ಹತ್ಕೊಂಡು ಉಳಿದಿತ್ತು ಅನ್ನೋದು ಗೊತ್ತಿದೆ ಅಲ್ವಾ? ಜಡ್ ಈಗಿನ ಜನರೇಷನ್ ಮಕ್ಕಳನ್ನ ಎದುರಾಕೊಂಡಿರೋ ಕಾರಣಕ್ಕಾಗಿ ಆಗಿರೋದು. ನೇಮಕಾತಿ ಕೊಡ್ತಾ ಇಲ್ಲ, ನೇಮಕಾತಿ ಕೊಡಿ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆ ಪ್ರತಿಭಟನೆಯಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವ ಮಟ್ಟಿಗೆ ಜನ ತುಳುಕ್ತಾ ಇದ್ದಾರೆ ಅಂತ ಹೇಳಿ. ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ, ಬ್ಯಾರಿಗೇಟ್ ಅನ್ನ ತಳ್ಳಿ ಹಾಕಿದ್ದಾರೆ, ಭಿತ್ತಿಪತ್ರಗಳಿಗೆ ಬೆಂಕಿ ಹಚ್ಚಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ನಾಯಕರ ಪ್ರತಿಕೃತಿಗೂ ಕೂಡ ಬೆಂಕಿಯನ್ನ ಹಚ್ಚಲಾಗಿದೆ. ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪೊಲೀಸರ ಹೈರಾಣಾಗ್ತಾ ಇದ್ದಾರೆ. ಅಲ್ರಿ, ಒಂದು ನೇಮಕಾತಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಸುಮ್ಮನೆ ಯಾಕೆ ಗೌರ್ಮೆಂಟ್ ಅನ್ನ ನಡೆಸ್ತೀರಾ ಅಂತ ಹೇಳಿ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೇಮಕಾತಿಗಳನ್ನ ಕೊಡೋದಿಲ್ಲ ಅಂದ್ರೆ ಇಟ್ಸ್ ನಾಟ್ ಪಾಸಿಬಲ್ ಸರ್. ಅವರನ್ನು ಹಿಡಿದಿಟ್ಕೊಳಕ್ ಆಗೋದಿಲ್ಲ. ಈಗ ತಿಂಗಳಕ್ಕೊಂದ್ಸಲ 4 ತಿಂಗಳಕ್ಕೊಂದ್ಸಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವಾಗ ವಿದ್ಯಾರ್ಥಿಗಳಿಗೆ ತಲೆ ಗಿರ್ರಂತು ಅಂತಂದ್ರೆ ಪ್ರತಿನಿತ್ಯವೂ ಕೂಡ ಹೋರಾಟ ಮಾಡ್ತಾರೆ. ಮತ್ತೊಂದು ಬಾಂಗ್ಲಾದೇಶ ಮಾಡ್ಕೊಳ್ಬೇಡಿ ಸರ್, ಮತ್ತೊಂದು ಬಾಂಗ್ಲಾದೇಶ ಮಾಡ್ಕೊಳ್ಬೇಡಿ. ವಿದ್ಯಾರ್ಥಿಗಳನ್ನ ಯಾವುದೇ ಕಾರಣಕ್ಕೆ ಎದುರಾಕೊಳ್ಳಕ್ ಹೋಗ್ಬೇಡಿ. ಒಂದು ಗೌರ್ಮೆಂಟ್ ಎಕ್ಸಾಮ್ಗಳು ಸರಿಯಾಗಿ ನಡೀತಾ ಇಲ್ಲ. ಯಾವುದೋ ಒಂದು ಪೊಲೀಸ್ ಉದ್ಯೋಗಕ್ಕೆ ಹೋಗ್ಬೇಕು ಅಂದ್ರೆ ಪ್ಯಾದೆ ಆಗಬೇಕು ಅಂತಂದ್ರೂ ಕೂಡ ಅದು ಆಗ್ತಾ ಇಲ್ಲ. ಯಾವ ಎಕ್ಸಾಮ್ಗಳನ್ನು ಕರೀತಾ ಇಲ್ಲ. ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಟೀಚರ್ ಆಗೋಣ ಅಂತಂದ್ರೆ ಬರಿಬೇಕಲ್ಲ, ಅದಕ್ಕೆ ಎಲ್ಲರೂ ಪ್ರೈವೇಟ್ ಶಾಲೆ ಹತ್ತ ಮುಖ ಮಾಡ್ತಾ ಇದ್ದಾರೆ. ಇವೆಲ್ಲ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಪೊಲೀಸರಿಗೆ ಗಾಯ ಆಗ್ತಾ ಇದೆ, ವಿದ್ಯಾರ್ಥಿಗಳು ಸಿಡಿದೇಳ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರು ಸಾಥ್ ಕೂಡ ಕೊಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಆರ್ ಅಶೋಕ್ ಅವರು ಚಲವಾದಿ ಭಾಗಿಯಾಗ್ತಾ ಇದ್ದಾರೆ. ಸರ್ಕಾರ ಏನು ಮಾಡ್ತಾ ಇದೆ? ನೀವು ನಾನು ಆ ವಿಜುವಲ್ಸ್ ಎಲ್ಲ ನೋಡ್ತಾ ಕೂತ್ಕೊಂಡಿದ್ದೆ ಖಾಲಿ ಇರ್ಬೇಕಾದ ಟೈಮಲ್ಲಿ. ನೋಡ್ಬೇಕಾಗಿತ್ತು ರೀ ನೀವು, ವಿದ್ಯಾರ್ಥಿಗಳ ದಂಡ ಹೇಗೆ ಬರ್ತಾ ಇತ್ತು ಅಂದ್ರೆ ಆ ಮಟ್ಟಿಗೆ ಬರ್ತಾ ಇತ್ತು. ಎಷ್ಟೋ ಜನ ವಿದ್ಯಾರ್ಥಿಗಳ ಹತ್ರ ಮಾತಾಡಿದ್ದು ಉಂಟು, ನನಗೆ ನೆನಪಿದೆ. ಮೇಡಮ್, ಸರಿಯಾದ ರೀತಿಯಲ್ಲಿ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾ ಇಲ್ಲ. ಪರೀಕ್ಷೆನ 6 ವರ್ಷಕ್ಕೆ 7 ವರ್ಷಕ್ಕೆ 8 ವರ್ಷಕ್ಕೆ ಹೋದ್ರೆ ನಾವೇನು ಮಾಡಬೇಕು? ನಮಗೆ ಆಲ್ರೆಡಿ ವಯಸ್ಸಾಗ್ತಾ ಇದೆ. ಅದೇನೋ ಇದೆ, 32 ವರ್ಷ ಆದ್ಮೇಲೆ ಬರೆಯಂಗಿಲ್ಲ, 30 ವರ್ಷ ಆದ್ಮೇಲೆ ಬರೆಯಂಗಿಲ್ಲ ಎಲ್ಲ ಇದೆ. ಹೆಂಗ್ ಮಾಡೋದು ಮೇಡಮ್ ಅಂತಾರೆ. ಸಿದ್ದರಾಮಯ್ಯ ಅವರೇ ಆನ್ಸರ್ ಕೊಡಿ. ಸ್ಪೀಡ್ ನ್ಯೂಸ್ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ತೇವೆ. ಒಂದು ಬೈಟ್ ಕೊಡಿ ನೋಡೋಣ. ವಿದ್ಯಾರ್ಥಿಗಳ ಪರವಾಗಿ ಏನು ಮಾಡ್ತಾ ಇದ್ದೀರಾ? ಅವು ಒಂದು ಕಡೆಗೆ ವಿದ್ಯಾರ್ಥಿಗಳ ಏನು 30 ವರ್ಷನೋ 32 ವರ್ಷನೋ ಏನೋ ಇತ್ತಲ್ಲ, ಆ ಇಯರ್ ಕಂಪ್ಲೀಟ್ ಆಗ್ತಾ ಇದೆ.
ಇನ್ನೊಂದ್ ಕಡೆಗೆ ನೀವು ಎಕ್ಸಾಮೇ ಕಂಡಕ್ಟ್ ಮಾಡ್ತಾ ಇಲ್ಲ. ಕೊರೋನಾ ಸಮಯದಲ್ಲಿ ಅದು ಸೋರಿಕೆ ಆಯ್ತು, ಮತ್ತೊಂದಾಯ್ತು, ಮಗ್ದೊಂದಾಯ್ತು ಅಂತ ಹೇಳಲಾಗ್ತಾ ಇತ್ತು. ತದಾದ ನಂತರ ಯಾವುದೇ ರೀತಿಯಾಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇಲ್ಲ. ನೀವುಗಳು ಏನ್ ಅನ್ಕೊಂಡಿದ್ದೀರಿ? ಏನು ಮಾಡಬೇಕು ಅವರು? ಇದು ಧಾರವಾಡದಲ್ಲಿ ನಡೆದಿದ್ದೀರಿ, ನಾವು ಅಲ್ಲಿ ಹಾಕಿದೀವಿ ನೋಡಿ, ಧಾರವಾಡದಲ್ಲಿ ನಡೆದಿದ್ದು ಇದೇ ರೀತಿ ಸಾಕಷ್ಟು ಕಡೆಯಲ್ಲಿ ನಡೆಯುತ್ತೆ. ಇನ್ನು ಹೋರಾಟ ಹೇಗದನ್ನ ನಿಭಾಯಿಸ್ತೀರಾ? ಕಾಂಗ್ರೆಸ್ ಒಂದೇ ಒಂದು ಉದ್ಯೋಗ ಭರ್ತಿ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ನಾಲಾಯಕ್ ಸರ್ಕಾರ ಎಂದಿರುವಂತಹ ಬಿವೈವಿ. ಕಾಂಗ್ರೆಸ್ ಒಂದೇ ಒಂದು ಉದ್ಯೋಗವನ್ನು ಭರ್ತಿ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ನಾಲಾಯಕ್ ಸರ್ಕಾರ ಎಂದಿರುವಂತಹ ಬಿವೈವಿ. ಯುವ ಜನತೆಗೆ ನ್ಯಾಯ ಕೊಡಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಕಾಂಗ್ರೆಸ್ ಯುವಕರ ಜೀವನದಲ್ಲಿ ಚೆಲ್ಲಾಟವಾಡ್ತಾ ಇದೆ. ಪ್ರತಿಭಟನೆ ಹೋರಾಟಕ್ಕೂ ಕೂಡ ಸರ್ಕಾರ ಮಣಿತಾ ಇಲ್ಲ. ಕುರ್ಚಿ ಫೈಟ್ನಲ್ಲಿ ಸಿಎಂ ಬಿಸಿ ಆಗಿದ್ದಾರೆ ಅಂತ ಹೇಳಿ HD ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಡ್ತಿದ್ದಾರೆ. ವಿದ್ಯಾರ್ಥಿಗಳು ಒಂದ್ ಕಡೆ ಹೋರಾಟ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಸಾಕಷ್ಟು ಜನ ಒಂದೊಂದು ಮಾತಾಡ್ತಾ ಇದ್ದಾರೆ. ಸೊ ಇದರಲ್ಲಿ ವಿಜೇಂದ್ರ ಅವರು ಕೂಡ ಮಾತನಾಡಿದ್ದಾರೆ, HD ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ, ಸುಮಾರು ಜನ ಮಾತಾಡ್ತಾ ಇದ್ದಾರೆ. ಇಲ್ಲಿ ಮಾತಾಡೋದ್ಕಿಂತ ವಿಪಕ್ಷಗಳು ಮಾಡಬೇಕಾಗಿರುವಂಥ ಕೆಲಸ ಮಾಡಬೇಕು. ಯಾವುದು ಇಲ್ಲಿ ಆಗ್ತಾ ಇಲ್ವಾ? ಇಲ್ಲೇನೋ ಹೋರಾಟ ನಡೀತಿದ್ಯಾ, ಆ ಜನರದ ಪ್ರಾಬ್ಲಮ್ ಏನೋ ಅಂತ ಪಟ್ಟಿ ತಗೊಳ್ಳಿ, ನೋಟ್ಸು ಕೂತ್ಕೊಳ್ಳಿ, ಏನೇನು ಪ್ರಾಬ್ಲಮ್ ಇದೆ ಅದನ್ನು ಹೇಗೆ ನಾವು ಸರ್ಕಾರದ ಹತ್ರ ಹೋಗಿ ಕೇಳಬೇಕು, ಅಥವಾ ಸರ್ಕಾರದವರೆಗೂ ಕೊಂಕು ಮಾತಾಡ್ತಿರೋ ವ್ಯಂಗ್ಯವಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಹೇಗೆ ಹೋಗಿ ಸೇರಿಸ್ಬೇಕು? ಕೂತ್ಕೊಳ್ಳಿ, ಒಂದ್ಸಲ ರಾಜ್ಯದ ಜನತೆಯ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ. ವಿರೋಧ ಪಕ್ಷದವರಾಗಿರ್ಬೋದು, ಆಡಳಿತ ಪಕ್ಷದಾಗಿರ್ಬೋದು, ನಿಮ್ಮ ಪಾಡಿಗೆ ನೀವು ಇದ್ದುಬಿಟ್ರೆ ಇಲ್ಲಿ ಏನು ಮಾಡ್ಬೇಕು? ವಿದ್ಯಾರ್ಥಿಗಳೇನ್ರಿ ಮಾಡಬೇಕು? ಯಾವುದೋ ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಆಗಬೇಕಾ? ತಲೆಯಲ್ಲಿ ಬುದ್ಧಿ ಇದ್ದರೂ ಕೂಡ ಪ್ರೈವೇಟಿಗೆ ಹೋಗ್ಬೇಕಾ? ಅವ್ರು ಕೊಡೋ 15,000 20,000ಕ್ಕೆ ಕೈ ಚಾರ್ಜ್ 20 ಕೊಡಲ್ಲ. ಫಸ್ಟಿಗೆ 12,000, ಅದು 3,000 ಆ ರೇಂಜಿಗಿರುತ್ತೆ. ಒಂದು ಕಡೆ ಊಟಕ್ಕಿಲ್ಲ ಅಂತಂದರೆ ಒಂದು ಬಟ್ಟೆಗಿರಲ್ಲ, ಬಟ್ಟೆಗಿದ್ರೆ ರೂಮ್ ರೆಂಟಿಗಿದ್ರೆ ಮತ್ತು ಯಾವುದೋ ಸಂಜೆ ಹೊತ್ತು ಏನಪ್ಪ ತಿನ್ನಕ್ಕೆ ಉಣ್ಣಕ್ಕೆ ಇರಲ್ಲ. ಹಿಂಗೆ ಮಾಡಿಬಿಟ್ರೆ ಅವ್ರು ಹಿಂಗೆ ಬದುಕಬೇಕು ಹೇಳಿ? ಜೀವನ ಇರುತ್ತೆ. ನೀವು 32 ವರ್ಷ 34 ವರ್ಷ ಲಾಸ್ಟು ಅಂತಂದರೆ ಅದ್ರ ತಕ್ಕಂಗೆ ಕಂಡಕ್ಟ್ ಮಾಡಿ ಎಕ್ಸಾಮ್ನ. ಬರೆದು ಪಾಸ್ ಮಾಡಲಿಲ್ಲ ಅಂತಂದರೆ ಅವಾಗ ಹೇಳಿ ನಾಲಾಯಕ್ ನನ್ನ ಮಕ್ಕಳು ಅಂತ ಹೇಳಿ. ಅವ್ರಿಗೆ ಎಕ್ಸಾಮೇ ಕೊಟ್ಟಿಲ್ಲ ಅಂದರೆ ಹೆಂಗ್ರೆ ಆಗುತ್ತಿದ್ದು? ಯಾವ ನ್ಯಾಯ ಇದು? SBY ವಿಜೇಂದ್ರ ಅವರೇನೋ ಹೇಳಿದ್ದಾರೆ ಅಂತ ಕೇಳಿಸ್ಕೊಬನ್ನಿ. ರಾಜ್ಯ ವಿದ್ಯಾರ್ಥಿಗಳ ಒಕ್ಕೂಟ ಧಾರವಾಡದಲ್ಲಿಂದು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದೇ ಒಂದು ಹುದ್ದೆಯನ್ನು ಕೂಡ ಭರ್ತಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮುಖ್ಯಮಂತ್ರಿಗಳಾಗ್ಲಿ, ಉಪಮುಖ್ಯಮಂತ್ರಿಗಳಾಗ್ಲಿ, ಸಚಿವ ಸಂಪುಟದ ಸದಸ್ಯರು ರಾಜ್ಯದುದ್ದಕ್ಕೂ ಸಹ ಭಾಷಣ ಬಿಗಿತಾ ಇದ್ದಾರೆ. ಆದ್ರೆ ನಾಡಿನ ಯುವಜನತೆಗೆ ನ್ಯಾಯವನ್ನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯುವ ಜನತೆಯ ಜೀವನದ ಜೊತೆಲಿ ಇವತ್ತು ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಯುವ ಜನತೆ ಕಳೆದ 2.5 ವರ್ಷದಿಂದ ಕಣ್ಣೀರು ಹಾಕ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಇದು ಯಾವುದನ್ನು ಕೂಡ ಲೆಕ್ಕಿಸದೆ ಎಂತ ದುರ್ದೈವ ಅಂತ ಹೇಳಿದ್ರೆ, ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೂ ಸಹ ಇದೇ ವಿದ್ಯಾರ್ಥಿಗಳ ಒಕ್ಕೂಟ ಪ್ರತಿಭಟನೆ ಮಾಡಿದ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಅವಾಗಲೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ.
ರಾಜ್ಯ ಉಚ್ಚ ನ್ಯಾಯಾಲಯ ಮಧ್ಯಸ್ಥಿಕೆ ವಹಿಸಿ ಯಾವ ಕಾರಣಕ್ಕೆ ಮುಖ್ಯಮಂತ್ರಿಗಳ ಜೊತೆ ಒಂದು ಅಪಾಯಿಂಟ್ಮೆಂಟ್ ಕೊಡಿಸೋದಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯ ಮಧ್ಯಸ್ಥಿಕೆ ವಹಿಸಿ